ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ದೀಪದ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ಉಪ್ಪಿನ ದೀಪ. ತುಂಬ ಜನರಲ್ಲಿ ಈ ಒಂದು ಕನ್ಫ್ಯೂಷನ್ ಇರುತ್ತೆ, ಉಪ್ಪಿನ ದೀಪ ಹಚ್ಬೇಕಾ ಬೇಡವಾ ಅಂತ. ಒಬ್ಬೊಬ್ಬರು ಹಚ್ಚಿ ಅಂತ ಹೇಳಿದ್ರೆ ಇನ್ನು ಕೆಲವರು ಹಚ್ಚಬೇಡಿ ಅಂತ ಹೇಳ್ತಾರೆ. ನಾನು ಹೇಳೋದು ಏನಂತಂದರೆ, ದೇವ್ರ ಪೂಜೆ ಮಾಡೋ ವಿಚಾರದಲ್ಲಿ ನಾವು ನಂಬಿಕೆ ಇಟ್ಕೊಂಡು ಪೂಜೆನ ಮಾಡಿದರೆ ಎಂಥ ಫಲನಾರು ಸಿಗುತ್ತೆ ಅಂತ ನಾನು ಹೇಳಬಲ್ಲೆ. ಹಾಗೆಯೇ ಇಲ್ಲಿ 2 ಮಣ್ಣಿನ ದೀಪ ತೊಗೊಂಡಿದ್ದೀನಿ. ಹಾಗೆ ಮತ್ತು ಇದೊಂದು ಸಣ್ಣ ಪ್ಲೇಟು ಹಿತ್ತಾಳೆದು. ಅದನ್ನು ಸ್ವಲ್ಪ ಹುಣಸೆಹಣ್ಣು ಹಾಕಿ ಎಲ್ಲ ತೊಳ್ಕೊತಾ ಇದ್ದೀನಿ. ಏಕೆಂದರೆ ಇದು ನಾನು ಆಷಾಢ ಮಾಸದಲ್ಲಿ ಮಾತ್ರ ಹಚ್ಚೋವಂಥ ದೀಪ. ತುಂಬ ಜನ ಶುಕ್ರವಾರ ಕೂಡ ಹಚ್ಚುತ್ತಾರೆ, ಬಟ್ ಆಷಾಢ ಮಾಸದಲ್ಲಿ ಹಚ್ಚಿದರೆ ಒಳ್ಳೆಯ ಫಲ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆಯೇ 2 ದೀಪಕ್ಕೂ ನಾನು ಅರಶಿನ ಹಚ್ಕೊತಾ ಇದ್ದೀನಿ. ಹಾಗೆ ಏನು ಪ್ಲೇಟ್ ತೊಗೊಂಡಿದ್ದೆ ಅದಕ್ಕೂ ಕೂಡ ಅರಶಿನ ಹಚ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ನಾವು ಪ್ಲೇಟ್ ಬದಲು ಒಂದು ಮಣ್ಣಿನ ದೊಡ್ಡ ದೀಪ ತೊಗೊಂಡು ಅದಕ್ಕೆ ಈ ರೀತಿ ಅರಶಿನ ಹಚ್ಕೊಂಡ್ರು ತುಂಬ ಒಳ್ಳೆಯದು. ಮಣ್ಣಿನ ದೀಪ ಇರಲಿಲ್ಲ, ಸೊ ಹಾಗಾಗಿ ನಾನು ಪ್ಲೇಟ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಈ ಥರ 2 ದೀಪಗಳನ್ನ ತೊಗೊಬೇಕಾಗತ್ತೆ. ಈ 2 ದೀಪಗಳಿಗೆ ಅರಶಿನ ಹಚ್ಚಿ ಸ್ವಲ್ಪ ಅದನ್ನು ಒಣಗೋಕ್ಕೆ ಬಿಡಬೇಕು. ಇದನ್ನು ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಹಾಗೆ ಶುಕ್ರವಾರದ ಮತ್ತು ಮಂಗಳವಾರ, ಹಾಗೆಯೇ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಹಚ್ಚೋದ್ರಿಂದ ನಮಗೆ ಒಳ್ಳೆಯ ಫಲ ಸಿಗುತ್ತೆ. ನಾನು ಹಚ್ಚಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊತಾ ಇರೋದು. ಮತ್ತು ದೇವ್ರ ಪೂಜೆ ಮಾಡಾದ್ಮೇಲೆ ನಮಗೇನು ಸಿಗಲಿಲ್ಲ ಅಂತ ಎಲ್ಲೂ ಹೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ದೇವರು ನಮಗೇನು ಕೊಡಬೇಕು ಅದನ್ನ ಕೊಟ್ಟಿರ್ತಾನೆ, ನಾವು ಅದನ್ನು ಅಬ್ಸರ್ವ್ ಮಾಡಿರೋಲ್ಲ ಅಷ್ಟೇ. ನೀವೇ ಕೂತ್ಕೊಂಡು ಯೋಚನೆ ಮಾಡಿ ನೀವೆಷ್ಟು ಇಂಪ್ರೂವ್ಮೆಂಟ್ ಆಗಿರ್ತೀರಾ, ಈ ವರ್ಷಕ್ಕೂ ಮುಂದಿನ ವರ್ಷಕ್ಕೂ ಎಷ್ಟು ಇಂಪ್ರೂವ್ಮೆಂಟ್ ಆಗಿರ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ಪ್ಲೇಟಿಗೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ಸೊ ಇದನ್ನು 3 ಇಡಿ 5 ಇಡಿ ಹಾಕ್ತಾರೆ. ಹಾಗೆಯೇ ಹೊಸ ಕಲ್ಲುಪ್ಪನ್ನು ಯೂಸ್ ಮಾಡಬೇಕು. ನಾವು ಅಡುಗೆಗೆ ಬಳಸಿದ್ದನ್ನು ಯೂಸ್ ಮಾಡಬಾರ್ದು. ಯಾಕೆ ಅಂತ ಅಂದರೆ ನಾವು ಅದು ಯಾವುದಾದ್ರೂ ಕೈಯಲ್ಲೂ ಮುಟ್ಟಿರ್ತೀವಿ, ಅದಕ್ಕೋಸ್ಕರ ನಾವು ಹೊಸ ಉಪ್ಪನ್ನೇ ಬಳಸಬೇಕು ಅಂತ ಹೊಸ ಪ್ಯಾಕೆಟ್ನೇ ತರಿಸಿ ನಾನು ಇಟ್ಕೊಂಡಿರ್ತೀನಿ. 3 ಶುಕ್ರವಾರ ಸಿಗುತ್ತೆ ಈಗ ಆಷಾಢದಲ್ಲಿ. ಸೊ ಆ 3 ಶುಕ್ರವಾರ ನಾನು ಹಚ್ಚುತ್ತೀನಿ. ಅದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಏನು ದೀಪಕ್ಕೆ ನಾವು ಅರಶಿನ ಹಚ್ಚಿದ್ವಲ್ಲ, ಅದಕ್ಕೆ ಮತ್ತೆ ನಾವು ಅರಶಿನ ಕುಂಕುಮನ ಇಟ್ಕೊಬೇಕಾಗತ್ತೆ. ಎಲ್ಲ ದೀಪಗಳಿಗೂ ನಾವು ಅರಶಿನ ಕುಂಕುಮ ಇಡಲೇಬೇಕು, ಮನೆಯಲ್ಲಿ ಹಚ್ಚುವಂಥ ದೀಪಗಳಿಗೂ ಅಷ್ಟೇ. ಈಗ ನಾನು ಉಪ್ಪಿನ ಮೇಲೆ ಸಣ್ಣದೊಂದು ಪ್ಲೇಟ್ನ ಇಟ್ಕೊತಾ ಇದ್ದೀನಿ. ಆ ಪ್ಲೇಟಿಗೆ ನಾನು ಏನು ಸಣ್ಣವು ಮಣ್ಣಿನ ದೀಪ ಇದ್ದಾವಲ್ಲ, ಆ ದೀಪಗಳನ್ನ ಇಟ್ಕೊತಾ ಇದ್ದೀನಿ, ಒಂದರ ಮೇಲೆ ಒಂದು. ಈ ದೀಪಗಳು ಇಟ್ಕೊಂಡು ಆದಮೇಲೆ ಅದಕ್ಕೆ ನಾನು ಮನೆಯಲ್ಲೇ ಮಾಡಿರೋಂಥ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಲ್ಲ ಅಂತ ಅಂದರೆ ಏನು ಹೆಚ್ಚಿಗೆ ಕೊರಗಕ್ಕೆ ಹೋಗಬೇಡಿ, ಎಣ್ಣೆ ಕೂಡ ಹಾಕಿ ಹಚ್ಬೋದು ದೀಪನ. ನಾವೇನು ದೀಪದ ಎಣ್ಣೆ ಹಾಕ್ತೀವಲ್ಲ ಅದನ್ನು ಕೂಡ ಹಾಕ್ಬೋದು. ಸೊ ಇದಕ್ಕೆ ನಾನು 2 ಬತ್ತಿನ ಹಾಕಿ ದೀಪನ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ದೀಪವನ್ನು ನಾವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಹಚ್ಚಬೇಕು. ಕೆಳಗೆ ರಂಗೋಲಿ ಹಾಕಿ ಅದರ ಮೇಲೆ ಒಂದು ಪೀಠ ಇಟ್ಟು, ಪೀಠದ ಮೇಲೆ ಈ ಒಂದು ದೀಪನ ನಾವು ಇಡಬೇಕಾಗತ್ತೆ. ಈಗ ನೆಕ್ಸ್ಟು ನಾನು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೊಂಬಿಡ್ಬೇಕು. ಆಮೇಲೆ ನಮಗೆ ಹಿಂದಿನ ದಿನವೇ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಸುಲಭ. ಈಗ ನಾನು ದೀಪವನ್ನು ಏಕಾರತಿಯಿಂದನೇ ಹಚ್ಚುತ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದನ್ನು ಬೆಂಕಿಪಟ್ಟಣದಲ್ಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏಕಾರತಿ ಮಾಡಿಕೊಂಡು ಏಕಾರತಿಯಿಂದನೇ ನಾನು ದೀಪನ ಹಚ್ಚುತ್ತಾ ಇದ್ದೀನಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಏನಾಗಬೇಕೋ ಅದನ್ನು ಹೇಳ್ಕೊಂಡು ಹಚ್ಚಿದರೆ ಖಂಡಿತವಾಗಿ ನಿಮ್ಮ ಆಸೆ ನೆರವೇರೇ ಇರುತ್ತೆ. ಇದನ್ನು ನೀವು 3 ವಾರನ, ನಿಮಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರನ ಮಾಡ್ಕೊಬೋದು. ಹಾಗೆಯೇ ಈ ಉಪ್ಪನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂದರೆ, ದೀಪ ಎಲ್ಲ ಬೆಳಗಾಗಿ ಮಾರನೇ ದಿನ ಅದನ್ನು ಉಪ್ಪನ್ನು ನೀರಿನಲ್ಲಿ ಕರಗಿಸ್ಬಿಟ್ಟು ಸಿಂಕ್ ಒಳಗೆ ಹಾಕಿ, ಯಾರೇ ಓಡಾಡೋ ದಾರಿಯಲ್ಲಿ ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಏಕೆಂದರೆ ಅದು ನೆಗೆಟಿವಿಟಿನ ಎಳೆಯುತ್ತೆ, ನಮ್ಮ ಮನೆಯಲ್ಲಿರೋ ನೆಗೆಟಿವಿಟಿನ ಎಳೆಯುತ್ತೆ ಅಂತ ಉಪ್ಪಿನ ದೀಪ ಹಚ್ಚುತ್ತಾರೆ. ಹಾಗೆ ಮನೆಗೆ ನೆಮ್ಮದಿ ಶಾಂತಿ ನೆಲೆಸಲಿ, ಆರ್ಥಿಕ ಅಭಿವೃದ್ಧಿ ಆಗಲಿ, ಹಾಗೆಯೇ ಲಕ್ಷ್ಮೀ ಕಟಾಕ್ಷ ಲಭಿಸಲಿ ಅಂತ ಉಪ್ಪಿನ ದೀಪನ ಹಚ್ಚೋದು. ಹಾಗೆಯೇ ಉಪ್ಪಿನ ದೀಪ ಹಚ್ಚಿದ ದಿನ ಯಾರು ನಾನ್ ವೆಜ್ನ ತಿನ್ನೋಕ್ಕೆ ಹೋಗಬೇಡಿ. ನಾವೇನು ಶ್ರದ್ಧಾ ಭಕ್ತಿ ಮತ್ತು ನಂಬಿಕೆ ಇಟ್ಟು ಪೂಜೆ ಮಾಡಿರ್ತೀವಲ್ಲ, ಆ ಒಂದು ನಾವೇನು ಅಂದ್ಕೊಂಡಿರ್ತೀವೋ ಅದು ಸಿಗಬೇಕು ಅಂದರೆ ಅವತ್ತು ಮನೆಯವರೆಲ್ಲರೂ ನಾನ್ ವೆಜ್ನ ತಿನ್ನೋಕ್ಕೆ